ಸಿನಿಮಾ ಕಾರ್ಯಕ್ರಮ ಅಂದಾಗ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಜವಾಬ್ದಾರಿ ಹೆಚ್ಚಾಗ್ತದೆ. ಯಾಕೆಂದರೆ ಸಿನಿಮಾ ಆಡಿಯನ್ಸ್ಗಿಂತ ಹೆಚ್ಚಾಗಿ ಸಿನಿಮಾ ಕಷ್ಟಪಟ್ಟು ಮಾಡಿರೋವಂಥ ಟೀಮು, ಪ್ರೊಡ್ಯೂಸರ್ಸು, ಅವ್ರ ಜವಾಬ್ದಾರಿ ಹೆಚ್ಚಿರ್ತದೆ. ಎಲ್ಲರೂ ಅವ್ರವ್ರ ಜೀವನ ನೋಡ್ಕೊಳ್ತಾರೆ. ಆದರೆ ನಿರ್ಮಾಪಕ ಅನ್ಸ್ಕೊಂಡವನು ಮಾತ್ರ ಎಲ್ಲ ಖಾಲಿ, ಅಂಗಡಿಯೆಲ್ಲ ಖಾಲಿ ಆದರೂ ಅಂಗಡಿ ಹೊರಗಡೆ ನಿಂತಿರ್ತಾನೆ. ಸೊ ಹಂಗಾಗಿ ಇವತ್ತಿನ ಸಿನಿಮಾ ಜಾಲಿ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ನಾನು. ಅದೇ ರೀತಿ ನನಗೆ ಬಂದಾಗಲೂ ಹೇಳಿದೆ, ಈಗ ಸಿನಿಮಾ ಬಿಸ್ನೆಸ್ ಏನಂತ ಚೆನ್ನಾಗಿಲ್ಲ, ಸೊ ಹಂಗಾಗಿ ಜವಾಬ್ದಾರಿಯಿಂದ ಮಾಡಿ ಅಂತ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಪ್ರವೀಣ್ನವರು ಹೇಳ್ತಾಯಿದ್ರು ನಮಗೆ ಸಿನಿಮಾ ಕ್ವಾಲಿಟಿ ಅನ್ನೋ ವಿಚಾರಕ್ಕೆ ಬಂದಾಗ 100%. ಯಾಕೆಂದರೆ ನಾನು ಏನೇ ಕೆಲಸ ಮಾಡಲಿ ನಮ್ಮ ಹೆಸರು ಉಳ್ಕೊಳ್ಳೋ ರೀತಿ ನಾವು ಕೆಲಸ ಮಾಡಬೇಕು. ನನ್ನ ಪ್ರಕಾರ ಸಿನಿಮಾಗೆ ಯಾರಾದರೂ ಒಬ್ಬ ಹೀರೋ ಇದ್ದರೆ ಅದು ಪ್ರೊಡ್ಯೂಸರ್ ಹೀರೋ. ಇದು ಯಾರೇನು ಮಾತಾಡಿದ್ರೂ ಪರವಾಗಿಲ್ಲ, ನನಗೆ ಅನಿಸಿರುವಂಥದ್ದು. ಏಕೆಂದರೆ ಯಾರೇನೇ ಕೆಲಸ ಮಾಡಿದ್ರು ಬಿಟ್ಟರೂ ಕೂಡ ಅಲ್ಟಿಮೇಟ್ಲಿ ಅಟ್ ದಿ ಎಂಡಲ್ಲಿ ದುಡ್ಡಿದ್ರೆ ಮಾತ್ರ ಸಿನಿಮಾ. ದುಡ್ಡು ಹಾಕೋನಿಗೆ ಫಸ್ಟ್ ಗೌರವ ಸಿಕ್ಕಿದಾಗ ಇಡೀ ಸಿನಿಮಾಕ್ಕೆ ಗೌರವ ಸಲ್ದಂಗೆ ಆಗ್ತದೆ. ತದನಂತರ ನಿರ್ಮಾಪಕರು, ಆದ ನಂತರ ನಿರ್ದೇಶಕರು ಬರ್ತಾರೆ. ಡೈರೆಕ್ಟರ್ಗಳಿಗೆ ಒಂದು ಕ್ಲಾರಿಟಿ ತಲೆಯಲ್ಲಿರಬೇಕು. ಏನು ಈ ಹಿಂದೆ ನೀನಾಸಂ ಸತೀಶ್ ಅವರು ಹೇಳಿದರು ಏನಂತ, ಒಂದು ಕ್ಲಾರಿಟಿ ಇರಬೇಕು ಸಿನಿಮಾ ಬಗ್ಗೆ. ನಾವು ಒಂದು ಜಮೀನು ತೊಗೊಳ್ತಾ ಇದ್ದೀವಿ ಅಂದರೆ ಪೇಪರ್ನ ಲೀಗಲಿಗೆ ಕೊಡ್ತೀವಿ, ಲೀಗಲಿಗೆ ಕೊಟ್ಟು ಲಿಟಿಗೇಷನ್ ಇದೆಯಾ ತಿಳ್ಕೊತೀವಿ, EC ಚೆಕ್ ಮಾಡ್ತೀವಿ. ಒಂದು ಹೆಣ್ಣು ತರಬೇಕಾದ್ರೂ ಅಷ್ಟೇ, ಅಥವಾ ಒಂದು ಹೆಣ್ಣು ಒಬ್ಬ ಗಂಡು ಮದುವೆ ಮಾಡಬೇಕಾದ್ರೂ ಪೂರ್ವಾಪರ ಎಲ್ಲ ನೋಡ್ತೀವಿ. ಸೋಷಿಯಲ್ ಮೀಡಿಯಲ್ಲಿ ಒಬ್ಬರನ್ನ ಫಾಲೋ ಮಾಡಬೇಕಾದ್ರೂ ಅವ್ರ ಹಿಂದೆ ಮುಂದೆ ಎಲ್ಲ ಚೆಕ್ ಮಾಡಿ ಫಾಲೋ ಮಾಡ್ತೀವಿ. ಸಿನಿಮಾ ಅಂತ ಬಂದಾಗ ಡೆಫಿನೆಟಾಗಿ ಒಂದು ಎಜುಕೇಷನ್ನು ಪ್ರತಿಯೊಬ್ಬರಿಗೂ ಇರಬೇಕಾಗ್ತದೆ. ಯಾಕೆಂದರೆ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಒಂದು ಶುಕ್ರವಾರಕ್ಕೆ ನಿಲ್ಲುತ್ತೋ ಅಥವಾ 5-6 ಶುಕ್ರವಾರಕ್ಕೆ ಹೋಗ್ತದೋ ಗೊತ್ತಿಲ್ಲ. ಅದರ ಸಿನಿಮಾ ಗೆಲ್ಸ್ಕೊಳ್ಳೋವಂಥ ಶಕ್ತಿ ಇರುವಂಥದ್ದು ಯಾರು ಪ್ರೊಡ್ಯೂಸರ್ನ ಅಥವಾ ಹೀರೋ ಅಥವಾ ಕಲಾವಿದರುಗಳಿಗೆ ನೀವು ಕತೆ ನರೇಟ್ ಮಾಡಬೇಕಾದ್ರೆ ಏನು ಅಂದ್ಕೊಂಡು ನರೇಟ್ ಮಾಡಿರ್ತೀರಿ, ನೀವು ಡೈರೆಕ್ಷನ್ ಮಾಡಬೇಕಾದ್ರೆ ನೀವು ಎಕ್ಸಿಕ್ಯೂಷನಲ್ಲಿ ಯಾವ ರೀತಿ ಮಾಡಿರ್ತೀರಿ ಅನ್ನೋ ಕ್ಲಾರಿಟಿ ನಿಮ್ಗಳಿಗಿರಬೇಕು ಸಿನಿಮಾ ಟೆಕ್ನಿಕಲ್ ಟೀಮ್ಗೆ. ಇವಾಗ ನಮ್ಮಂಥವ್ರು ಯಾಕೆ ಸಿನಿಮಾಯಿಂದ ಬ್ರೇಕ್ ತೊಗೊಂಡಿದ್ದೀವಿ ಅಂದರೆ, ಸೊ ಮ್ಯಾಕ್ಸಿಮಮ್ ಸಿನಿಮಾಗಳು ಒಂದು 300-350 ಸಿನಿಮಾಗಳು ಬರ್ತಾಯಿದೆ. ಅದರಲ್ಲಿ ಎಷ್ಟು ಓಡ್ತಾಯಿದೆ, ಎಷ್ಟು ಓಡ್ತಾ ಇಲ್ಲ, ಎಷ್ಟು ಜನ ದುಡ್ಡು ಮಾಡ್ತಾಯಿದ್ದಾರೆ, ಎಷ್ಟು ಜನ ನಷ್ಟ ಅನುಭವಿಸ್ತಾ ಇದ್ದಾರೆ. ನಮ್ಮ ಏನು ಚೇಂಬರ್ ಲೀಸ್ಟ್ ಬಾದರ್ಡ್. ಸೊ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಸಂಪಾದನೆ ಮಾಡೋದು ಭಾಳ ಕಷ್ಟ ಇದೆ, ಉಳಿಸ್ಕೊಂಡು ಹೋಗೋದು ಭಾಳ ಕಷ್ಟಪಟ್ಟು ಉಳಿಸ್ಕೋಬೇಕು. ಹಂಗೇನಾದರೂ ಸಿನಿಮಾ ಮಾಡಿನೇ ನಾನು ಸಂಪಾದನೆ ಮಾಡ್ತೀನಿ, ಸಿನಿಮಾ ಮಾಡೋ ಒಂದು ಹುಚ್ಚಿದ್ರೆ ಆ ಹುಚ್ಚು ಒಳ್ಳೆ ರೀತಿಯಲ್ಲಿ ಇರಬೇಕೆ ಹೊರತು ಶೋಕಿಯಾಗಿ ಯಾವತ್ತೂ ಕನ್ವರ್ಟ್ ಆಗಬಾರ್ದು. ಯಾಕೆಂದರೆ ನಾನು ಎಲ್ಲ ಕಡೆ ಹೇಳ್ತೀನಿ, ನಾವು ಮಾತಾಡಿದಾಗ ನಮ್ಮ ಮಾತು ಕೆಲವೊಬ್ಬರಿಗೆ ಬೇಜಾರಾಗ್ತದೆ, ಇನ್ನು ಕೆಲವೊಬ್ಬರಿಗೆ ಖುಷಿ ಸಿಗ್ತದೆ. ಬೇಜಾರಾಗೋ ಕ್ಯಾಟಗರಿ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾರು ಖುಷಿ ಪಟ್ಟು ನಮ್ಮ ಮಾತನ್ನ ಸೀರಿಯಸ್ಸಾಗಿ ತೊಗೊಳ್ತಾರೆ ಅಂಥವ್ರ ಜೊತೆಲಿ ನಾವಿರ್ತೀವಿ. ಈಗ ಜಾಲಿ ಸಿನಿಮಾ ನಾನು ನೋಡಿದೆ, ಏನು ಟ್ರೈಲರ್ ಖುಷಿ ಆಯಿತು, ಎಫರ್ಟ್ಸ್ ಹಾಕಿದಿರಿ. ಮತ್ತು ನಿಮಗೆ ಕಾಮಿಡಿ ಇದನ್ನು ಟ್ರೈಲರಲ್ಲಿ ನೀವು ಒಂದು ಬಿಟ್ಟು ಹಾಕಿದಿರಿ, ಖುಷಿ ಆಯಿತು. ಮುಂಚೆ ಹಳೆ ಸಿನಿಮಾಗಳು ನೀವು ನೋಡಿದ್ರೆ ನಿಮಗೆ ಕಾಮಿಡಿ ಸೀನ್ಗಳೇ ಹೆಚ್ಚು ಕಡಿಮೆ ಒಂದು 20-25 ಸೀನ್ ಇರೋದು. ನಿಮ್ಮ ಕಾಮಿಡಿಯನ್ಸು ನಿಮಗೆ ಅಟ್ಲೀಸ್ಟ್ ಒಂದು 8-10 ಜನ ಕಾಮಿಡಿಯನ್ಸ್ ಇರ್ತಾಯಿದ್ರು. ಈಗ ಅಫೋರ್ಡ್ ಮಾಡೋಕ್ಕಾಗ್ತಾಯಿಲ್ಲ. ಕಾಮಿಡಿಯನ್ಸ್ ಎಲ್ಲ ಹೆಚ್ಚು ಕಡಿಮೆ 5 ಲಕ್ಷ 6 ಲಕ್ಷ ಪರ್ ಡೇ ತೊಗೊಳ್ಳೋರು ಇದ್ದಾರೆ, 50,000ಕ್ಕೆ ನಮಗೆ ಆ್ಯಕ್ಟ್ ಮಾಡುವಂಥವ್ರು ಇದ್ದಾರೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾಗೆ ಬೆಲೆ ಕೊಡಬೇಕಾಗ್ತದೆ, ಕತೆಗೆ ಬೆಲೆ ಕೊಡಬೇಕಾಗ್ತದೆ. ತದನಂತರ ನಮ್ಮ ಸ್ವಾರ್ಥನೂ ಯೋಚನೆ ಮಾಡಬೇಕಾಗ್ತದೆ. ಒಂದು ಸಿನಿಮಾ ಗೆದ್ದರೆ ಮಾತ್ರ ಒಂದು ಇಡೀ ತಂಡಕ್ಕೆ ಹೆಸರು ಸಿಗ್ತದೆ. ಈಗ ಒಂದು ಸಿನಿಮಾ ರಿಲೀಸ್ ಮಾಡಬೇಕಾದ್ರೆ ಹೆಬ್ಬುಲಿ ಸಿನಿಮಾ, ನೀವು ಹೇಳ್ದಂಗೆ ಹೆಬ್ಬುಲಿಯಲ್ಲೇ ನೀವು ಪರಿಚಯ ಆಗಿದ್ದು. ನಾನು ಸಿನಿಮಾಗೆ ಸುದೀಪ್ ಸರ್ ಜೊತೆಲಿ ಕ್ಲ್ಯಾಪ್ ಮಾಡೋಕ್ಕೆ ಹೋಗಿದ್ದು, ಕೊನೆಗೆ ಆ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿಬಿಟ್ಟೆ ನಾನು. ಕೊನೆಗೆ ರಿಲೀಸ್ ಟೈಮಲ್ಲಿ ನಮಗೆ ನೋಟ್ ಬ್ಯಾನ್ ಆಯಿತು, GST ಇಂಪ್ಲಿಮೆಂಟ್ ಆಯಿತು. ಅದಾದಮೇಲೆ ರಾಬರ್ಟ್ ಬಂದಾಗ ಕೋವಿಡ್ ಇತ್ತು. ಅವತ್ತು ಹೆಲ್ತ್ ಮಿನಿಸ್ಟ್ರ್ ಇದ್ದರು ಸುಧಾಕರ್ ಸರು. ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ, ಸರ್ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ, ಮತ್ತು ಥಿಯೇಟ್ರ್ ಏನಾದರೂ ಕ್ಲೋಸ್ ಮಾಡ್ತೀರಾ ಅಂತ. ಇಲ್ಲಪ್ಪ ಇನ್ನೊಂದು 3 ವೀಕ್ಸ್ ಇಲ್ಲ. ಆ 3 ವೀಕ್ಸ್ ಗ್ಯಾಪಲ್ಲಿ ನಾವು ಯಾವ ಮಟ್ಟಕ್ಕೆ ಪಬ್ಲಿಸಿಟಿ ಮಾಡಿದ್ವಿ ಅಂದರೆ, ಈಗ ನೀವು ವಿಜಯನಗರ, ಗೋವಿಂದರಾಜನಗರ ನೋಡಿದ್ರೆ ಹೆಂಗೆ ಬ್ಯಾನರ್ಗಳು ರಾರಾಜಿಸ್ತವೆ, ಅದೇ ರೀತಿ ನಮ್ಮ ಪಬ್ಲಿಸಿಟಿ ಇಡೀ ಕರ್ನಾಟಕ ಪೂರ್ತಿ ಹಾಕಿದ್ವಿ. ಅದಾದಮೇಲೆ ಮದಗಜ
ಆ ಟೈಮ್ ಬಂದಾಗ ಮತ್ತೆ ಸೆಕೆಂಡ್ ವೇವ್ ಕೋವಿಡ್ ಸ್ಟಾರ್ಟ್ ಆಯಿತು, ಉಪಾಧ್ಯಕ್ಷ ಮಾಡಿದ್ವಿ. ಸೊ ಎಲ್ಲ ಟೈಮಲ್ಲೂ ಒಂದೊಂದು ಅಬ್ಸ್ಟೆಕಲ್ಸ್ ಇತ್ತು. ಏನೇ ಅಬ್ಸ್ಟೆಕಲ್ಸ್ ಇದ್ದರೂ ನಮಗೆ ಬರೋವಂಥ ದುಡ್ಡು ನಮಗೆ ಬಂತು, ನಮಗೇನು ಗೌರವ ಸಿಗಬೇಕು ಸಿಕ್ತು, ನಮ್ಮ ಗುರಿ ಏನಿತ್ತು ಅಲ್ಲಿಗೆ ನಾವು ಡೆಫಿನೆಟಾಗಿ ತಲುಪಿದ್ವಿ. ಯಾಕೆಂದರೆ ನಮ್ಗೆ ಇಲ್ಲಿ ಕ್ಲಾರಿಟಿ ಇತ್ತು. ಪ್ರೊಡ್ಯೂಸರ್ಸ್ಗಳಿಗೆ ಒಂತಲ್ಲಿ ಹಿಡ್ಕೋಬೇಕಾಗ್ತದೆ ಪ್ರತಿಯೊಬ್ಬರೂ ಕೂಡ. ಸಿನಿಮಾಕ್ಕೆ ಗೌರವ ಕೊಟ್ಟು ಸಿನಿಮಾಕ್ಕೆ ನೀವು ಸೇವಕರಾದರೆ ಖಂಡಿತವಾಗ್ಲೂ ಸಿನಿಮಾ ನಿಮಗೆ ಸೇವೆ ಮಾಡ್ತದೆ. ನೀವು ಸಿನಿಮಾಕ್ಕೆ ಸೇವಕರಾಗಲಿಲ್ಲ, ನಾವೇನಾದರೂ ಸಿನಿಮಾಕ್ಕೆ ಶೋಕಿನ ತಲೆಯಲ್ಲಿ ಹಿಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಸೈಡಿಗೆ ತಳ್ಬಿಟ್ಟು ಇನ್ನೊಬ್ಬನ ಕರೀತದೆ ಸಿನಿಮಾ ಇಂಡಸ್ಟ್ರಿ. ಸೊ ಹಾಗಾಗಿ ಭಾಳ ಜವಾಬ್ದಾರಿಯಿಂದ ಮಾಡಬೇಕಾಗ್ತದೆ ಸಿನಿಮಾಗಳನ್ನ. ಸರ್ ಈಗ ಏನಾಗ್ತದೆ, ಮೋರೋವರ್ ಆಡಿಯನ್ಸ್ಗಳಿಗೆ ಆಪ್ಷನ್ಸ್ ಜಾಸ್ತಿ ಇದೆ. ಈಗ ಪ್ರತಿಯೊಬ್ಬರು ಫೋನಲ್ಲಿ ತೆಗೆದು ನೋಡಿದ್ರು ಕೂಡ ಯೂಟ್ಯೂಬ್ ಇರ್ತದೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಫೇಸ್ಬುಕ್ ಇರ್ತದೆ. ಪ್ರತಿಯೊಬ್ಬರಿಗೂ ಎಂಟರ್ಟೈನ್ಮೆಂಟು ಫಿಂಗರ್ ಟಿಪ್ಪಲ್ಲಿದೆ ಸರ್. ಮುಂಚೆ ಥಿಯೇಟ್ರಿಗೆ ಬರೋರು ಎಂಟರ್ಟೈನ್ಮೆಂಟ್ಗೆ, ಇಲ್ಲ ವೀಕೆಂಡ್ ಆದರೆ ಪಬ್ಗಳಿಗೆ ಹೋಗೋರು. ಇವಾಗೇನು ನಿಮ್ಗೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಿಮಗೆ IPL ಸೀಸನ್ ಅಂತ ಸ್ಟಾರ್ಟ್ ಆಗಿದೆ, ಫುಟ್ಬಾಲ್ ಸೀಸನ್ ಈಗ ಮುಗೀತು, ಇನ್ನು ಅದೇ ರೀತಿ ನಿಮಗೆ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತದೆ, ಇನ್ನೊಂದು ಯಾವುದೋ ಚಾನಲಲ್ಲಿ ಇನ್ನೊಂದು ರಿಯಾಲಿಟಿ ಶೋ ಸ್ಟಾರ್ಟ್ ಆಗ್ತದೆ. ಹೀರೋಗಳು ನಾವೊಂದು 10-15 ಕೋಟಿ ಕೊಟ್ಟು ನಾವು ಅವ್ರನ್ನ ಎಂಗೇಜ್ ಮಾಡಿದಾಗ ಅವ್ರೋಗಿ ಇನ್ನೊಂದು ಯಾವುದೋ ರಿಯಾಲಿಟಿ ಶೋ ಅಲ್ಲಿ ಕೂತಿರ್ತಾರೆ. ಸಿನಿಮಾಕ್ಕೆ ಜನ ನೋಡೋಕ್ಕೆ ಬಂದಾಗ ಟಿ ವಿಯಲ್ಲೇ ಫ್ರೀಯಾಗಿ ಬರ್ತಾರಲ್ಲ, ಥಿಯೇಟ್ರಿಗೆ ಯಾಕೆ ಬರಬೇಕು? ಸೊ ಎಂಟರ್ಟೈನ್ಮೆಂಟು ನಿಮಗೆ ಓವರ್ ಫೀಡ್ ಆಗ್ತಾಯಿದೆ. ಈಗ ನಿಮಗೆ ಮಳೆ ಬಿದ್ದಿದ ತಕ್ಷಣ ಹಿಂಗೆ ಬೆಂಗಳೂರು 10 ನಿಮಿಷದ ಮಳೆಗೆ ಮುಳುಗೋಗ್ಬಿಡ್ತದೆ. ಹಂಗೆ ನಮ್ಮ ಸಿನಿಮಾಗಳು ಹೆಂಗಾಗಿದೆ ಅಂದರೆ, ಪ್ರತಿ ಶುಕ್ರವಾರಕ್ಕೆ ಒಂದು 8ರಿಂದ 10 ಸಿನಿಮಾಗಳಿರ್ತವೆ. ಒಂದು ವರ್ಷಕ್ಕೆ 300ರಿಂದ 400 ಸಿನಿಮಾಗಳಿರ್ತವೆ. ಅದರಲ್ಲಿ ಯಾರು ಬಂದರೂ, ಯಾರು ಬದುಕಿದ್ರು, ಯಾರು ಹಾಳಾದರೂ ಗೊತ್ತೇ ಆಗಲ್ಲ.